ಎನ್ನಂತ ಕಳೆದ 10 ವರ್ಷಗಳಿಂದ ಬಯಲು ಸೀಮೆಯಲ್ಲಿ ಸಸಿಗಳ ನೆಟ್ಟವುಗಳನ್ನ ಪೋಷಣೆ ಮಾಡುವಂತ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಹೆಸರು ಉಸಿರಿಗಾಗಿ ಹೆಸರು ಅಂತ ಒಂದು ತಂಡವಾಗಿ ರೂಪುಗೊಂಡಂತ ಈ ಉಸಿರಿಗಾಗಿ ಹೆಸರು ತಂಡ ಕ್ರಮೇಣವಾಗಿ 2016ರಲ್ಲಿ ಒಂದು ಟ್ರಸ್ಟ್ ಆಗಿ ರೂಪುಗೊಂಡ ನಂತರ ಹಲವು ಶಾಲೆಗಳಲ್ಲಿ ಎಸ್ಪೆಷಲಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಲ್ಲಿ ಇರಬಹುದು, ಸರ್ಕಾರಿ ಶಾಲೆಗಳಿರಬಹುದು, ಈ ಎಲ್ಲ ಶಾಲೆಗಳಲ್ಲೂ ಕೂಡ ಸಸಿಗಳ ನೆಟ್ಟು ಬೆಳೆಸುವಂತ ಒಂದು ಪೋಷಣೆಯನ್ನ ಮಾಡಿ ಬಂದ್ವಿ. ಜೊತೆಗೆ ಹಸಿರು ಯಜ್ಞ ಕಾರ್ಯಕ್ರಮದಲ್ಲಿ ಹಣ್ಣು ಬಿಡುವಂತ ಸಸಿಗಳನ್ನ ಅದರ ಮುಂದುವರೆದ ಭಾಗವಾಗಿ ಅಕ್ಷರ ದಾಸೋಹ ಕಾರ್ಯಕ್ರಮದಲ್ಲಿ ಲೈಬ್ರರೀಸ್ನ ಕೊಡೋದು, ಕಂಪ್ಯೂಟರ್ ಲ್ಯಾಬ್ಸ್ ಮಾಡುವಂತ ಕೆಲಸಗಳನ್ನ ಮಾಡ್ಕೊಂಡು ಬಂದಿರುವಂತ ಸಂಸ್ಥೆ ಈಗ 10 ವರ್ಷ ಪೂರೈಸಿ 11ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಈ ಸನ್ನಿವೇಶದಲ್ಲಿ ದಶಮಾನೋತ್ಸವ ಕಾರ್ಯಕ್ರಮನ ಜನವರಿ 23, 2026ರಂದು ಚಿಕ್ಕಬಳ್ಳಾಪುರದಲ್ಲಿರುವಂತಹ ಕನ್ನಡ ಭವನದಲ್ಲಿ ಆಯೋಜನೆ ಮಾಡುವಂತ ಯೋಜನೆಯನ್ನ ಮಾಡಿಕೊಂಡು ನಾವು ಕಾರ್ಯಕ್ರಮ ರೂಪಿಸಿದ್ವಿ. ಈ ಕಾರ್ಯಕ್ರಮಕ್ಕೆ ಖ್ಯಾತ ಚಿತ್ರನಟರಾಗಿರುವಂತಹ ಕಿಶೋರ್ ಕುಮಾರ್ ಅವರು ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ 2014-15ನೇ ಸಾಲಿನಲ್ಲಿ DC ಕೆಲಸ ಮಾಡಿರುವಂತಹ ಡಾಕ್ಟರ್ M. ವೆಂಕಟೇಶ್ ಅವರು ಬರ್ತಾ ಇದ್ದಾರೆ. ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳ ಕೆಲಸ ಮಾಡ್ತಾ ಇರುವಂತಹ ಪ್ರೊಫೆಸರ್ ರಮೇಶ್ ಬೀರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ರಾಜ್ಯ ಮಟ್ಟದ NSS ಮತ್ತೆ MSW ವಿದ್ಯಾರ್ಥಿಗಳಿಗಾಗಿ 2 ಪೋಸ್ಟರ್ ಪ್ರೆಸೆಂಟೇಷನ್ ಅಥವಾ ಭಿತ್ತಿಚಿತ್ರ ಕಾಂಪಿಟೇಷನ್ ಏರ್ಪಡಿಸಿದ್ದೀವಿ. ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ವ್ಯಾಪ್ತಿಯಲ್ಲಿರುವಂತಹ ವಸತಿ ಶಾಲೆಗಳ ಮಕ್ಕಳನ್ನ ದೃಷ್ಟಿಯಾಗಿಟ್ಟುಕೊಂಡು ಆ ಮಕ್ಕಳಲ್ಲಿರುವಂತ ಕೌಶಲ್ಯವನ್ನ ಹೊರತರಲಿಕ್ಕೆ ಕ್ವಿಜ್ ಕಾಂಪಿಟೇಷನ್ ಅಥವಾ ರಸಪ್ರಶ್ನೆ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಅಥವಾ ಕ್ವಿಜ್ ಅಲ್ಲಿ ಯಾರು ವಿನ್ ಆಗ್ತಾರೋ ಅಥವಾ ಯಾರು ಜಯಶೀಲರಾಗ್ತಾರೋ ಅಂತವರಿಗೆ ಕ್ಯಾಶ್ ಪ್ರೈಸ್ ಸಮೇತ ಪಾರಿತೋಷಕವನ್ನು ಕೊಡುವಂತ ಒಂದು ಯೋಜನೆಯನ್ನು ಕೂಡ ಮಾಡ್ತಾ ಇದ್ವಿ. ಇಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಯುವ ಜನರ ಮೇಲೆ ನಂಬಿಕೆ ಇಟ್ಟು ನಮಗೆ ಸಹಾಯ ಮಾಡಿರುವಂತ ಎಲ್ಲರನ್ನೂ ಕೂಡ ಸ್ಮರಿಸುವಂಥದ್ದು, ಮತ್ತಷ್ಟು ಯುವ ಜನರನ್ನ ಪರಿಸರಾಸಕ್ತರನ್ನಾಗಿ ಮಾಡಿಸುವಂಥದ್ದು, ಅವರಲ್ಲಿ ಪರಿಸರ ಪ್ರಜ್ಞೆಯನ್ನ ಹೆಚ್ಚಿಸುವಂತ ಒಂದು ಕೆಲಸಕ್ಕಾಗಿನೇ ಈ ಒಂದು ಕಾರ್ಯಕ್ರಮನ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ನಮಸ್ಕಾರ. ಎನ್ನಂತ ಕಳೆದ 10 ವರ್ಷಗಳಿಂದ ಬಯಲು ಸೀಮೆಯಲ್ಲಿ ಸಸಿಗಳ ನೆಟ್ಟವುಗಳನ್ನ ಪೋಷಣೆ ಮಾಡುವಂತ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಹೆಸರು ಉಸಿರಿಗಾಗಿ ಹೆಸರು ಅಂತ ಒಂದು ತಂಡವಾಗಿ ರೂಪುಗೊಂಡಂತ ಈ ಉಸಿರಿಗಾಗಿ ಹೆಸರು ತಂಡ ಕ್ರಮೇಣವಾಗಿ 2016ರಲ್ಲಿ ಒಂದು ಟ್ರಸ್ಟ್ ಆಗಿ ರೂಪುಗೊಂಡ ನಂತರ ಹಲವು ಶಾಲೆಗಳಲ್ಲಿ ಎಸ್ಪೆಷಲಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಲ್ಲಿ ಇರಬಹುದು, ಸರ್ಕಾರಿ ಶಾಲೆಗಳಿರಬಹುದು, ಈ ಎಲ್ಲ ಶಾಲೆಗಳಲ್ಲೂ ಕೂಡ ಸಸಿಗಳ ನೆಟ್ಟು ಬೆಳೆಸುವಂತ ಒಂದು ಪೋಷಣೆಯನ್ನ ಮಾಡಿ ಬಂದ್ವಿ. ಜೊತೆಗೆ ಹಸಿರು ಯಜ್ಞ ಕಾರ್ಯಕ್ರಮದಲ್ಲಿ ಹಣ್ಣು ಬಿಡುವಂತ ಸಸಿಗಳನ್ನ ಅದರ ಮುಂದುವರೆದ ಭಾಗವಾಗಿ ಅಕ್ಷರ ದಾಸೋಹ ಕಾರ್ಯಕ್ರಮದಲ್ಲಿ ಲೈಬ್ರರೀಸ್ನ ಕೊಡೋದು, ಕಂಪ್ಯೂಟರ್ ಲ್ಯಾಬ್ಸ್ ಮಾಡುವಂತ ಕೆಲಸಗಳನ್ನ ಮಾಡ್ಕೊಂಡು ಬಂದಿರುವಂತ ಸಂಸ್ಥೆ ಈಗ 10 ವರ್ಷ ಪೂರೈಸಿ 11ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಈ ಸನ್ನಿವೇಶದಲ್ಲಿ ದಶಮಾನೋತ್ಸವ ಕಾರ್ಯಕ್ರಮನ ಜನವರಿ 23, 2026ರಂದು ಚಿಕ್ಕಬಳ್ಳಾಪುರದಲ್ಲಿರುವಂತಹ ಕನ್ನಡ ಭವನದಲ್ಲಿ ಆಯೋಜನೆ ಮಾಡುವಂತ ಯೋಜನೆಯನ್ನ ಮಾಡಿಕೊಂಡು ನಾವು ಕಾರ್ಯಕ್ರಮ ರೂಪಿಸಿದ್ವಿ. ಈ ಕಾರ್ಯಕ್ರಮಕ್ಕೆ ಖ್ಯಾತ ಚಿತ್ರನಟರಾಗಿರುವಂತಹ ಕಿಶೋರ್ ಕುಮಾರ್ ಅವರು ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ 2014-15ನೇ ಸಾಲಿನಲ್ಲಿ DC ಕೆಲಸ ಮಾಡಿರುವಂತಹ ಡಾಕ್ಟರ್ M. ವೆಂಕಟೇಶ್ ಅವರು ಬರ್ತಾ ಇದ್ದಾರೆ. ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳ ಕೆಲಸ ಮಾಡ್ತಾ ಇರುವಂತಹ ಪ್ರೊಫೆಸರ್ ರಮೇಶ್ ಬೀರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ರಾಜ್ಯ ಮಟ್ಟದ NSS ಮತ್ತೆ MSW ವಿದ್ಯಾರ್ಥಿಗಳಿಗಾಗಿ 2 ಪೋಸ್ಟರ್ ಪ್ರೆಸೆಂಟೇಷನ್ ಅಥವಾ ಭಿತ್ತಿಚಿತ್ರ ಕಾಂಪಿಟೇಷನ್ ಏರ್ಪಡಿಸಿದ್ದೀವಿ. ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ವ್ಯಾಪ್ತಿಯಲ್ಲಿರುವಂತಹ ವಸತಿ ಶಾಲೆಗಳ ಮಕ್ಕಳನ್ನ ದೃಷ್ಟಿಯಾಗಿಟ್ಟುಕೊಂಡು ಆ ಮಕ್ಕಳಲ್ಲಿರುವಂತ ಕೌಶಲ್ಯವನ್ನ ಹೊರತರಲಿಕ್ಕೆ ಕ್ವಿಜ್ ಕಾಂಪಿಟೇಷನ್ ಅಥವಾ ರಸಪ್ರಶ್ನೆ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಅಥವಾ ಕ್ವಿಜ್ ಅಲ್ಲಿ ಯಾರು ವಿನ್ ಆಗ್ತಾರೋ ಅಥವಾ ಯಾರು ಜಯಶೀಲರಾಗ್ತಾರೋ ಅಂತವರಿಗೆ ಕ್ಯಾಶ್ ಪ್ರೈಸ್ ಸಮೇತ ಪಾರಿತೋಷಕವನ್ನು ಕೊಡುವಂತ ಒಂದು ಯೋಜನೆಯನ್ನು ಕೂಡ ಮಾಡ್ತಾ ಇದ್ವಿ. ಇಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಯುವ ಜನರ ಮೇಲೆ ನಂಬಿಕೆ ಇಟ್ಟು ನಮಗೆ ಸಹಾಯ ಮಾಡಿರುವಂತ ಎಲ್ಲರನ್ನೂ ಕೂಡ ಸ್ಮರಿಸುವಂಥದ್ದು, ಮತ್ತಷ್ಟು ಯುವ ಜನರನ್ನ ಪರಿಸರಾಸಕ್ತರನ್ನಾಗಿ ಮಾಡಿಸುವಂಥದ್ದು, ಅವರಲ್ಲಿ ಪರಿಸರ ಪ್ರಜ್ಞೆಯನ್ನ ಹೆಚ್ಚಿಸುವಂತ ಒಂದು ಕೆಲಸಕ್ಕಾಗಿನೇ ಈ ಒಂದು ಕಾರ್ಯಕ್ರಮನ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ನಮಸ್ಕಾರ.